ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಷ್ಮಿತಾ ಆರಾಧ್ಯ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ನೀವು ನಂಬರ್ 1 ಕ್ಯಾಂಡಿಡೇಟ್, ನನ್ನ ಫ್ರೆಂಡ್, ನನ್ನ ಮದುವೆ ಆಲ್ಬಮ್ ನೋಡ್ತಾ ಇದ್ದಾಳೆ. ಇಲ್ಲಿ ಮೇಡಮ್ ಅವರು ಊಟ ಮಾಡ್ತಾ ಇದ್ದಾರೆ. ಇವರಿಬ್ಬರನ್ನ ಆಲ್ರೆಡಿ ನಾನು ನಿನ್ನೆ ವ್ಲಾಗಲ್ಲಿ ಕಲರ್ ಚೇಂಜ್ ವ್ಲಾಗಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಅಂತ ಲೈಕ್ STR ಫ್ರೆಂಡ್ಶಿಪ್ಪು ಅದೆಲ್ಲ ನಾನು ಹೇಳಿದ್ದೀನಿ. ಆ ಕಲರ್ ಚೇಂಜ್ ವ್ಲಾಗಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಯಾರೆಲ್ಲ ಆ ಕಲರ್ ಚಾಲೆಂಜ್ ವ್ಲಾಗ್ನ ನೋಡಿಲ್ಲ, ಹೋಗಿ ಕಲರ್ ಚಾಲೆಂಜ್ ವ್ಲಾಗ್ನ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಆಲ್ಮೋಸ್ಟ್ 4:30, ಎಷ್ಟು ಇವಾಗ ಟೈಮು? 2:37 ಆಗಿದೆ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇವಾಗ ಬಂದರು. ಇವಾಗಲ್ಲ, ಆಲ್ಮೋಸ್ಟ್ 1 hour ಆಯ್ತು ಅವ್ರು ಬಂದು. ಅವ್ರು ಬಂದಾಗ ಕಲರ್ ಚೇಂಜ್ ವ್ಲಾಗ್ನ ಮಾಡಿ ವಿಡಿಯೋ ಶೂಟ್ ಇತ್ತು, ಅದನ್ನ ಕಂಪ್ಲೀಟ್ ಮಾಡಿ ಮುಗಿಸಿ ಇವಾಗ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಕಲರ್ ಚೇಂಜ್ ವ್ಲಾಗಲ್ಲಿ ಒಂದಷ್ಟು ಗಿಫ್ಟ್ ಐಟಮ್ಸ್ ಮತ್ತು ಲೈಕ್ ತಿನ್ನೋ ಐಟಮ್ಸ್ ಎಲ್ಲ ಬಂದಿದೆ. ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಇವತ್ತೊಂದು ಒಳ್ಳೆ ಮೂವಿ ಹಾಕ್ಕೊಂಡು ನೋಡೋಣ. ಆದರೆ ಎಲ್ಲನ 3 ಜನ ಆಚೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಇನ್ನೂ ಕನ್ಫರ್ಮ್ ಇಲ್ಲ, ಆದರೆ ಆಚೆಗಡೆ ಹೋಗೋಣ. ಓಕೆ, ಪಿಜ್ಜಾ ತಿನ್ನಕ್ಕೆ ಹೋಗ್ಬೇಕಂತೆ, ಹೋಗೋಣ. ಆ್ಯಂಡ್ ಒಂದು ಸ್ವಲ್ಪ ಹೊತ್ತು ಮನೇಲೆ ಟೈಮ್ ಪಾಸ್ ಮಾಡಿ ವರ್ಣಿಕಾ ಮ್ಯಾಗಿ ಕೊಟ್ಟಿದ್ಲು ಕಲರ್ ಚಾಲೆಂಜ್ ವ್ಲಾಗಲ್ಲಿ, ಅದನ್ನ ಮಾಡ್ಕೊಂಡು ತಿನ್ನೋದು. ಇವಾಗ ಆಲ್ರೆಡಿ ಊಟ ಮಾಡ್ತಾ ಇದ್ದಾಳೆ. ನಾವು ಇವಾಗ ಕಲರ್ ಚಾಲೆಂಜ್ ವ್ಲಾಗಲ್ಲಿ ಕೊಟ್ಟಿರೋ ಮ್ಯಾಗಿನ ಮಾಡ್ಕೊಂಡು ತಿನ್ನೋಣ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ಮತ್ತು ನನ್ನ ಹಸ್ಬೆಂಡ್ ಮೂವಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಲ್ಲ ನೆನ್ನೆ ಹೋಗೋಕ್ಕೆ ಆಗಿಲ್ಲ. ಯಾಕೆ ಅಂದರೆ ನಾವು ಹೇಳಿದ್ನಲ್ಲ, ಸ್ವಲ್ಪ ಇಂಪಾರ್ಟೆಂಟ್ ಕೆಲಸದ ಮೇಲೆ ಆಚೆ ಹೋಗಿದ್ವಿ. ಆ ಇಂಪಾರ್ಟೆಂಟ್ ಕೆಲಸ ಏನು ಎತ್ತಾ ಅನ್ನೋದನ್ನ ನಾನು 4th ಇಲ್ಲ 5th ಹಾಕ್ತೀನಿ, ಹೇಳ್ತೀನಿ ಅಂತ ನಿಮಗೆಲ್ಲ ಹೇಳಿದ್ದೆ. ನೋಡೋಣ, 4th ಇಲ್ಲ 5th ನಿಮಗೆ ಪಕ್ಕ ಹೇಳ್ತೀನಿ. ಎಲ್ಲಿ ಏನು ಕೆಲ್ಸಕ್ಕೆ ಹೋಗಿದ್ವಿ, ಏನಕ್ಕೆ, ಏನು ಇಂಪಾರ್ಟೆಂಟ್ ಕೆಲಸ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಅದರಿಂದ ನಾವು ಮೂವಿಗೆ ಹೋಗೋಕ್ಕಾಗ್ತಿಲ್ಲ. ಒಂದ್ಸತಿ ಕನ್ಫರ್ಮ್ ಆದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದೇನಾದರೂ ಎಲ್ಲ ಫುಲ್ ಕ್ಲಿಯರ್ ಆಯಿತು, ಎಲ್ಲ ಮುಗೀತು ಅಂದರೆ ಹೋಗೋಣ ಮೂವಿಗೆ. ಹೆಂಗಿದ್ರು ಮೂವಿ ಇದ್ದೇ ಇರುತ್ತೆ. ಅಲ್ಲಿ ತನಕ ಇವತ್ತು ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಹೋಗೋಕ್ಕಾಗೇ ಇಲ್ಲ. ಮಳೆ ಬರೋ ಥರ ಬೇರೆ ಇದೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಕೂಡ ಬರ್ತೀನಿ ಅಂತ ಹೇಳಿದರು, ಸೊ ಹೋಗಿಲ್ಲ. ನೋಡೋಣ, 6th ಇಲ್ಲ 7th ಆ ಟೈಮಲ್ಲಿ ಹೋಗ್ತೀವಿ ಮೂವಿಗೆ. ಆ್ಯಂಡ್ ಇವ್ರ ಜೊತೆ ಕೂಡ ಒನ್ ಡೇ ಔಟಿಂಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇವತ್ತೇ ಆದರೆ ಪ್ಲ್ಯಾನಿಂಗ್ ಮಾಡೋಣ. ವ್ಲಾಗಲ್ಲಿ ಹೇಳ್ತೀನಿ ಎಲ್ಲಿ ಹೋಗೋದು ಏನು ಅಂತ ಪ್ಲ್ಯಾನ್ ಮಾಡಿರೋದು ಎಲ್ಲ ನಿಮ್ಗೆ ಹೇಳ್ತೀನಿ. ನೋಡೋಣ ಬನ್ನಿ. ಏನ್ ಮಾಡೋಣ? ಜೋರಾಗಿ ಮಾತಾಡ್ರೆ ಕೇಳಿಸ್ತಾನೆ ಇಲ್ಲ. ಮಾಹಿತಿ ಬಂಗಾರಮ್ಮ ಇವಾಗ ಬಿಟ್ಟಿರೋದು. ಮರಂಚಿಕ ಯಾವ್ದೋ ಮೂವಿ ಇದೆ, ತೆಲುಗು ಮೂವಿ ಮರಂಚಿಕ. ನೀನ್ ಹತ್ರ ಹಾರರ್ ಮೂವಿ ನೋಡೋದು. ನಾವಂತೂ ಮೂವಿ ಅಂತೂ ನೋಡಕ್ ಆಗಲ್ಲ ಇವಳ ಜೊತೆ ಹಾರರ್ ಮೂವಿ ನೋಡಿದ್ರೆ ಕುಂತ್ಕೊಂಡು. ನಿನ್ ಹಿಂದೆ ಏನೋ ಐತಿ ನೋಡ್ ಫಸ್ಟ್, ಅದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಎದ್ರಕೊಂತೀಯ ಅಂತ. ಗಾಸಿಪ್ಸ್ ಕುಂತ್ಕೊಂಡು ಎಕ್ಸ್ಪರ್ಟ್. ನಮ್ ತರ ಯಾರು ಇರಕ್ಕಾಗಲ್ಲ ಗಾಸಿಪ್ ಅಲ್ಲಿ. ಇವಾಗ ಹೋಗಿ ಮ್ಯಾಗಿ ಮಾಡೋಣ, ಓಕೆನಾ? ಟೇಸ್ಟ್ ಸಿಗುತ್ತೆ. ವರ್ಣಿಕಾ, ವಾಟ್ ಇಸ್ ದಿಸ್? ಎಷ್ಟೊಂದಿದೆ ತಿನ್ನೋದು ನಮ್ಮ ಹತ್ರ. ಇವಾಗ ಆಕ್ಚುಲಿ ಅದು ಯಾವಾಗ ಖಾಲಿ ಮಾಡ್ತೀನಿ ಅನ್ಸ್ತದೆ. ಎಲ್ಲ ಅವ್ರವ್ರದೆಲ್ಲ ಐಟಮ್ಸ್ ಮುಂದೆ ಇಟ್ಕೊಂಡು ಕುತ್ಕೊಂಡು ತಿನ್ನೋಣ, ಓಕೆ? ಅಷ್ಟೇ. ಇನ್ನ ನಾಳೆ ಎಲ್ಲ ಗೊತ್ತಿಲ್ಲ. ಅನನ್ಯಗೆ ಒಳ್ಳೆ ಕೆಲಸ ಸಿಕ್ಕಿದೆ, ತಿಂಗಳಿಗೆ 50,000 ಸಂಬಳ ಅಂತೆ. ನೆಕ್ಸ್ಟ್ ಪಾರ್ಟಿ ಅವಳದೆ. ಎಲ್ಲಿ ಕರ್ಕೊಂಡು ಹೋಗ್ತೀಯಾ?
ಪಾನಿಪುರಿ ಅಂತಾಳೆ. ಅಂಡ್ ಇನ್ನೊಂದ್ ಏನ್ ಗೊತ್ತಾ, ನಾವು ನಿಮಿಷ, ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ಯಾರ್ದೇ ಬರ್ಡೇ ಇರ್ಲಿ ಏನೇ ಇದ್ರು ನಾವು 3 ಜನ, ನಮ್ ಜೊತೆ ಇನ್ನೂ ಇಬ್ರಿದ್ರು ಫ್ರೆಂಡ್ಸ್, ಓಕೆನಾ, ಇನ್ನು ಇಬ್ರು ಇದ್ರು ನಮ್ ಜೊತೆ. ಎಲ್ಲ ಸೇರ್ಕೊಂಡು ಯಾರ್ದೇ ಬರ್ಡೇ ಇದ್ರು ಏನೇ ಇದ್ರು ನಮ್ ಕಾಲೇಜ್ ಹತ್ರ ಒಂದು ಹೋಟೆಲ್ ಇತ್ತು, ಕಾಮತ್ ಕಡಾಯಿ 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 ವಿಷ್ಣು ಪಾರ್ಕ್ ಕಡಾಯಿ. ನನ್ ಬರ್ಡೇಗೆ ವಿಷ್ಣು ಪಾರ್ಕ್ ಹೋಗ್ತಾ ಇದ್ದಿದ್ದು, ನನ್ ಬರ್ಡೇಗೆ ವಿಷ್ಣು ಪಾರ್ಕಿಗೆ ಹೋಗಿದ್ದು. ಅನನ್ಯ ಬರ್ಡೇನ ಕಡಾಯಲ್ಲೇ ನಾವು ಸೆಲೆಬ್ರೇಟ್ ಮಾಡಿದ್ದು. ಯಾವಾಗೂ ನಾವು ಆಚೆ ಹೋಗ್ತಾ ಇದ್ವಿ. ಏನಾದ್ರು ಆಚೆ ಕಡೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇವ್ರಿಬ್ರು ಪರ್ಮಿಷನ್ ತಗೋಬೇಕಾಯ್ತು. ಪರ್ಮಿಷನ್ ತಗೊಂಡಿಲ್ಲ ನಾವು. ನಮ್ಮ ಮಮ್ಮಿಗೆ ಒಂದ್ಸತಿ ಫೋನ್ ಮಾಡಿ ಅಮ್ಮ ಇದ್ರು ಹೋಗ್ತಿದ್ವಿ. ಪೇರೆಂಟ್ಸ್ ತುಂಬಾ ಸ್ಟ್ರಿಕ್ಟ್ ಆಗಿ ಅಂಕಲ್ ಪ್ಲೀಸ್ ಅಂಕಲ್ ನಾವು ಇರ್ತೀವಿ ಅಂಕಲ್ ಕಳಿಸಿ ಅಂಕಲ್ ಪ್ಲೀಸ್ ಅಂಕಲ್ ಯಾವ ತರ ಕೇಳ್ತಾ ಇದ್ವಿ ನಮ್ ಡ್ಯಾಡಿ ಹತ್ರ ನೀವು. ಈಗ ಅದು ಒಂದ್ಸತಿ ಬಂದ್ರೆ ಇನ್ನೊಂದ್ಸತಿ ಬರಲ್ಲ ಅದು. ಅಂಕಲ್ ಪ್ಲೀಸ್ ಅಂಕಲ್ ನಾವಿಬ್ರು ಇರ್ತೀವಿ, ನಾನ್ ಕರ್ಕೊಂಡ್ ಬರ್ತೀನಿ. ಇವರಿಬ್ರು ಆಕ್ಚುಲಿ ಒಂದೇ ಕಡೆ ನಾನು ಮತ್ತೆ ಅನನ್ಯ ಇಬ್ರು ಒಂದೇ ಕಡೆ ಇರೋದು. ನಮ್ಮ ಮನೆಗೆ ಅನನ್ಯ ಮನೆಗೆ ಆಲ್ಮೋಸ್ಟ್ 10 ಮಿನಿಟ್ಸ್ ಅಷ್ಟೇ ಹೋಗಕ್ಕೆ ಬರೋದಿಕ್ಕೆ. ವರ್ಣಿಕಾನು ಫಸ್ಟ್ ಹತ್ರನೇ ಇದ್ದಿದ್ದು, ನಾವು ಇಲ್ಲೇ ಇದ್ದಿದ್ದು. ಆದ್ರೆ ವರ್ಣಿಕಾದ ಆದ್ಮೇಲೆ ಶಿಫ್ಟ್ ಆದ್ವು. ಒಂದೇ ಸ್ಕೂಲ್, ಅದಕ್ಕೆ ಹೇಳಿದ್ ನಾನು 12 years ಆಫ್ ಫ್ರೆಂಡ್ಶಿಪ್ ಅಂತ. ವರ್ಣಿಕಾದು ನಮ್ದು 12 years ಆಫ್ ಫ್ರೆಂಡ್ಶಿಪ್. ಆಕ್ಚುಲಿ ವರ್ಣಿಕಾ ಬಂದು 12 years ಫ್ರೆಂಡ್ಶಿಪ್. ಅನನ್ಯ ಮತ್ತೆ ನಾನು SLV ಸ್ಕೂಲಲ್ಲಿ ಓದ್ಬೇಕಾದ್ರೆ ಇದ್ದಾಗಿಂದನೂ ಇಬ್ರು ಫ್ರೆಂಡ್ಸ್. ಅದಾದ್ಮೇಲೆ 1 ವರ್ಷ ಹಿಂದೆ ಮುಂದೆ ಇಬ್ರು ಸ್ಕೂಲ್ನ ಚೇಂಜ್ ಮಾಡಿದ್ದು. ಆದ್ರೆ ಇವ್ಳು ಫಸ್ಟ್ ಶ್ರೀರಾಮಗ್ ಶಿಫ್ಟ್ ಆದ್ಲು. ಅದಾದ್ಮೇಲೆ ಇವಳು ಹೋಗಿ 1 ವರ್ಷ ಆದ್ಮೇಲೆ ನಾನ್ ಶಿಫ್ಟ್ ಆಗಿದ್ದು ಶ್ರೀರಾಮಗೆ. ಅದೇ ಮುಂಚೆಯಿಂದ ನಾನು ಅನನ್ಯ ಫ್ರೆಂಡ್ಸ್. ಅದಾದ್ಮೇಲೆ ವರ್ಣಿಕಾ ಜೊತೆ 12 years. ಎಸ್. ಸೊ ಅಷ್ಟೆಲ್ಲ ಕಷ್ಟ ಪಡೋರು ಇವರಿಬ್ರು. ನನ್ನ ಆಚೆಗಡೆ ಕರ್ಕೊಂಡು ಹೋಗ್ಬೇಕು, ಹೋಟೆಲಿಗೆ ಕರ್ಕೊಂಡು ಹೋಗ್ಬೇಕು, ಟ್ರಿಪ್ಪಿಗಂತೂ ಹೋಗೇ ಇಲ್ಲ ನಾವು. ಅದು ವರ್ಣಿಕಾದು ಇನ್ನೊಂದು ಮೆಮೊರಿ ಏನು ಅಂದ್ರೆ, ವರ್ಣಿಕಾಗೆ ಕನ್ನಡ ಬರ್ತಾ ಇರ್ಲಿಲ್ಲ, ಓಕೆನಾ. ಕನ್ನಡ ಕ್ಲಾಸಲ್ಲಿ ಯಾವಾಗೂ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಕನ್ನಡ ಕ್ಲಾಸಸ್ ಇರ್ಬೇಕಾದ್ರೆ ಮಾತ್ರನೇ ವರ್ಣಿಕಾ ಯಾವಾಗೂ ಕ್ಲಾಸಿಂದ ಆಚೆ ನಿಂತ್ಕೊಳ್ಳೋಳು. ಕನ್ನಡ ಸಬ್ಜೆಕ್ಟ್ ಮಾತ್ರ ಪ್ರೋ ಆಗ್ಬಿಟ್ಟಿದ್ದಾಳೆ ಕನ್ನಡದಲ್ಲಿ ಇವಾಗ. ಅಷ್ಟು ಕಷ್ಟ ಪಡೋರು ನನ್ನ ಆಚೆಗಡೆ ಕರ್ಕೊಂಡು ಹೋಗಕ್ಕೆ. ನಾವು ಅಪ್ಪ ಹತ್ರ ಫೋನ್ ಮಾಡಿ, ಅಂಕಲ್ ಪ್ಲೀಸ್ ಅಂಕಲ್ ಕಳ್ಸ್ಕೊಡಿ, ನಾನು ಇಷ್ಟು ಬೇಗ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂಕಲ್, ನನ್ನ ಜೊತೆಲಿ ಇರ್ತೀನಿ ಅಂಕಲ್. ನನ್ನ ಲೈಫ್ ಅಲ್ಲೇ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ನಾನು ಯಾವತ್ತೂ ಫಾಲೋ ಮಾಡಿಲ್ಲ. ಅವಳು ವಿಷಯದಲ್ಲಿ ಬಿಟ್ಟು ನಾನು ಒಬ್ಳೆ ಇಂಥ ಟೈಮ್ಗೆ ಅಂತ ಇಷ್ಟು ಟೈಮ್ ಅಂತ ಹೇಳ್ತಾ ಇದ್ರು ಇವ್ರೇನೆ. ಆ ಟೈಮಿಗೆ ಮತ್ತೆ ರಿಟರ್ನ್ ಕರ್ಕೊ ಬರ್ಬೇಕಾಗಿತ್ತು ನನ್ನ. ಆ ತರ ಸ್ಟ್ರಿಕ್ಟ್ ನಮ್ಮಪ್ಪ. ಇವಳೆ ಕರ್ಕೊ ಬರ್ಬೇಕಾಗಿತ್ತು. ಯಾಕಂದ್ರೆ ನನಗೆ ಬಸ್ ನಂಬರು ಕೂಡ ಗೊತ್ತಿರ್ಲಿಲ್ಲ. ಅಲ್ಲಿಂದ ಯಾವ ಬಸ್ ಹತ್ಕೊ ಬರ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಕಾಲೇಜ್ ಹತ್ರ ಇಂದ. ಅದೂನು ಎಷ್ಟು ಕಾಲೇಜಲ್ಲಿ ಇರ್ಬೇಕಾದ್ರೆ ಯಾಕೆ. ಸೊ ನಮ್ಮಪ್ಪ ಇವಾಗ ನನ್ನ ಡ್ರಾಪ್ ಮಾಡಕ್ ಆಗಿಲ್ಲ, ನಮ್ಮ ಅಪ್ಪ ಬೇಗ ಹೋಗಿದ್ದಾರೆ ಅಂದ್ರೆ ಡ್ಯೂಟಿಗೆ, ಅನನ್ಯ ಮನೆ ಹತ್ರ ಡ್ರಾಪ್ ಮಾಡೋರು ನಮ್ಮ ಮಮ್ಮಿ. ಅನನ್ಯ ಮನೆ ಹತ್ರ ಡ್ರಾಪ್ ಮಾಡಿದ್ರೆ ಅವಳು ಇನ್ನೂ ಎದ್ದೇ ಇರ್ತಾ ಇಲ್ಲ. ನಾನು ರೆಡಿಯಾಗಿ ಒಂದೇ ಸತಿ ಕಾಲೇಜಿಗೆ ರೆಡಿಯಾಗಿ ಅವ್ರ ಮನೆ ಹತ್ರ ಹೋದ್ರು ಅವಳು ಇನ್ನೂ ಎದ್ದೇ ಇರ್ತಾ ಇರ್ಲಿಲ್ಲ. ಅವಳನ್ನ ಹೆಬ್ಬರ್ಸಿ ಸ್ನಾನಕ್ಕೆ ಕಳ್ಸಿ ಅವಳನ್ನ ರೆಡಿ ಮಾಡಿಸಿ ನಾನ್ ಕಾಲೇಜ್ಗೆ ಅವಳನ್ನ ಕರ್ಕೊಂಡು ಹೋಗ್ಬೇಕಾಯ್ತು. ಅವಳ ಯೂನಿಫಾರ್ಮ್ ಸಮೇತ ನಾನು ಐರನ್ ಮಾಡ್ಕೊಡ್ತಿದ್ದೆ, ಗೊತ್ತಾ. ಅಷ್ಟು ಕ್ಲೋಸ್ ನಾವಿಬ್ರು, ನಾನು ಇವಳು 3 ಜನನುವೆ. ಆ ತರ ಎಲ್ಲ ಮಾಡಿ ಕಾಲೇಜು ಕೂಡ ಲಾಸ್ಟಿಗೆ ಮುಗಿಸಿದ್ವಿ. 3 ಜನ ಒಟ್ಟಿಗೆ ಒಂದೇ ಕಾಲೇಜಲ್ಲೇ ಓದಿದ್ವಿ. ಸ್ಕೂಲು ಕೂಡ ಒಂದೇ ಟೈಮಲ್ಲೇ ಮುಗಿಸಿದ್ವಿ. ಅಂಡ್ ಜಾಯ್ನ್ ಆದೆ. ನಾನು ಏರ್ಪೋರ್ಟಿಗೆ ಹೋದೆ, ಅವ್ರ ಡಿಗ್ರಿ ಕಂಪ್ಲೀಟ್ ಅಷ್ಟೇ. ಎಲ್ಲ ಕಂಪ್ಲೀಟ್ ಮಾಡಿಸಿ ಇವಾಗೆಲ್ಲ ನಂದು ಅನೇದು ಕಂಪ್ಲೀಟ್ ಆಯ್ತು. ವರ್ಣಿಕ ಇನ್ನೊಂದು ವರ್ಷ ಇದೆ.
ಅವಳಿಗೆ ಮುಗೀತು ಅಂದ್ರೆ ಅವಳು ಕೆಲ್ಸಕ್ಕೆ ಹೋಗ್ತಾಳೆ. ಆಗ ನಾವು ಕೆಲ್ಸಕ್ಕೆ ಹೋಗಿರುವಾಗ ಪ್ಲೀಸ್ ನಾವು ಟ್ರಿಪ್ ಹೋಗೋಣ ಕಡೆ. ಹ್ಮ್. ಬ್ಯಾಚುಲರ್ ಟ್ರಿಪ್. ಬ್ಯಾಚುಲರ್. ಬಟ್ ಅವ್ನು ನಾನ್ ಬ್ಯಾಚುಲರ್ ಅಲ್ಲ. ಹ್ಮ್. ಆ ತರ ಎಲ್ಲ ಸ್ಕೂಲ್ ಟೈಮಲ್ಲಿ ಆಡ್ತಾ ಇದ್ವಿ. ಸೆಕೆಂಡ್ PU ಅಲ್ಲಿ ಅಷ್ಟು ಸ್ಟ್ರಿಕ್ಟ್ ಇದ್ರು ಗೈಸ್ ನಮ್ಮಪ್ಪ ನಮ್ಮಮ್ಮ. ಹೆಂಗೆ ಏನ್ ಮಾಡ್ಲಿ. ಅದನ್ನ ಹೇಳು. ಸೆಕೆಂಡ್ PU ಗೋವಾ ಟ್ರಿಪ್ ಪ್ಲಾನ್. ಸೆಕೆಂಡ್ PU ಅಲ್ಲಿ ಗೋವಾ ಟ್ರಿಪ್ ಪ್ಲಾನ್ ಆಗಿತ್ತು. ಅಟ್ಟರ್ ಫ್ಲಾಪ್ ಅಂದ್ರೆ ಅದೇ ಗೋವಾ ಟ್ರಿಪ್ ಏನೇ ನಮ್ದು. ಎಲ್ಲ ಪ್ಲಾನ್ ಆಗಿ ಅಮೌಂಟ್ ಎಲ್ಲ ಪೇ ಮಾಡಿ ಇವ್ರಿಬ್ರು ನಮ್ಮ ಅಪ್ಪ ಅಮ್ಮನ್ನ ಗೋವಾ ಟ್ರಿಪ್ಪಿಗೆ ಎಷ್ಟು ರಿಕ್ವೆಸ್ಟ್ ಮಾಡಿ ಒಪ್ಸಿದ್ರು ಗೊತ್ತಾ. ಪ್ರಾಪರ್ ಆಗಿ ಎಲ್ಲ ಫಿಕ್ಸ್ ಆಗಿತ್ತು ಕಾಲೇಜ್. ನಾವು ಅಂಕಲ್ ಇಲ್ಲ ಅಂಕಲ್ ನಮ್ ಜೊತೆನೇ ಇರ್ತಾಳೆ, ನಮ್ ರೂಮೇ ನಮ್ ಪಕ್ಕದಲ್ಲೇ ಮಲಗಿಸ್ಕೊಳ್ತೀವಿ ಅಂಕಲ್. ಕಳ್ಸಿ ಅಂಕಲ್. ಲಾಸ್ಟ್ ಅಂಕಲ್ ಮತ್ತೆ ಯಾವಾಗ ಸಿಗ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಕಳ್ಸ್ಬಿಡಿ ಅಂಕಲ್. ಹಂಗಂತ ನಮ್ಮ ಅಪ್ಪಂಗೆ ನಮ್ಮಮ್ಮಗೆ ಡೌಟು ಆತರ ಎಲ್ಲ ಏನಿಲ್ಲ. ನಮ್ಮಪ್ಪ ಯಾವ ತರ ಅಂದ್ರೆ ನಾನು ನನ್ನ ತಂಗಿ ಇಬ್ರು ಹೆಣ್ಮಕ್ಳಾಗಿರೋದ್ರಿಂದ ನಮ್ಮ ಅಪ್ಪಂಗೆ ಸ್ವಲ್ಪ ಹೆದರಿಕೆ ಇತ್ತು ಆಚೆಗಡೆ ಒಬ್ರೊಬ್ಬರನ್ನೇ ಕಳ್ಸಿ. ನಮ್ಮ ಅಪ್ಪ ಫಸ್ಟ್ ನೀವು ನಂಬ್ತಿರೋ ಇಲ್ಲೋ, ನಾನು ಫಸ್ಟ್ ಲೈಕ್ ಚಿಕ್ಕ ಮಗುವಿಂದನೂ ಒಂದು ಸತಿನೂ ಸ್ಕೂಲಿಂದಾಗ್ಲಿ ಕಾಲೇಜಿಂದಾಗ್ಲಿ ಟ್ರಿಪ್ಪಿಗೆ ಹೋಗೇ ಇಲ್ಲ. ಒಂದು ಸರಿನೂ ಹೋಗಿಲ್ಲ. ನಮ್ಮಪ್ಪ ಯಾವ ತರ ಮಾಡೋರು ಅಂದ್ರೆ, ಅಪ್ಪ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ ನಾನು ಹೋಗ್ತೀನಿ ಅಂದ್ರೆ ಅವ್ರ ಮುಂದೆಗಡೆ ಬಸ್ಸಲ್ಲಿ ಹೋಗ್ಲಿ, ಸೇಮ್ ಡೇ ನಾವ್ ಹಿಂದೆಗಡೆ ಕಾರಲ್ಲಿ ಹೋಗೋಣ, ನಾನು ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ, ಅವ್ರು ಬಸ್ಸಲ್ಲಿ ಹೋಗ್ತಾರೆ. ನಮ್ಮ ಅಪ್ಪಂಗೆ ಯಾವ ತರ ಅಂದ್ರೆ ಹೆದರಿಕೆ. ಆಚೆಗಡೆ ಇವಾಗ ಟ್ರಿಪ್ಪಿಗೆಲ್ಲ ಹೋದಾಗ ಬಸ್ಸಲ್ಲಿ ಹೋಗ್ತಾರೆ. ಅವಾಗೆಲ್ಲ ನಾವು ಚಿಕ್ಕವರಿರ್ಬೇಕಾದ್ರೆ ಟ್ರಿಪ್ಗೆ ಹೋಗಿದ್ದು ಒಂದೊಂದ್ಸತಿ ಬಸ್ಸೆಲ್ಲ ಆಕ್ಸಿಡೆಂಟ್ ಆಗ್ತಾ ಇದ್ದಿದ್ದು ಅದೆಲ್ಲ ನ್ಯೂಸ್ ಅಲ್ಲೆಲ್ಲ ಬರ್ತಾ ಇತ್ತಲ್ಲ, ಅದನ್ನೆಲ್ಲ ನೋಡಿ ಹೆದರ್ಕೊಂತ ಇದ್ರು. ಅದಕ್ಕೆ ನನ್ನ ಕಳ್ಸೋದಿಕ್ಕೆ ಭಯ ಆಗ್ತಾ ಇತ್ತು ನಮ್ಮ ಅಪ್ಪಗೆ. ಸೇಫ್ಟಿ ಮ್ಯಾಟರ್ಸ್ ಕರೆಕ್ಟ್. ಅದಕ್ಕೆ ನಾ ಅಪ್ಪಂಗೆ ಹೆದರಿಕೆ ಆಗಿ ನನ್ನ ಕಳಿಸ್ತಾನೆ ಇರ್ಲಿಲ್ಲ ಎಲ್ಲಿಗೂನುವೆ. ಹಂಗೋ ಹಿಂಗೋ ಎಲ್ಲ ಮುಗಿಸಿದ್ವಿ. ನಾನು ಮದ್ವೆ ಆದ್ಮೇಲೆ ಜಾಸ್ತಿ ಓಡಾಡಿರೋದು ಅಂದ್ರೆ, ನನ್ ಮದ್ವೆ ಮುಂಚೆ ಒಂದ್ಸತಿ ನಮ್ಮ ಅಪ್ಪ ಇಲ್ಲಿ ನೋಡಿದ್ರೆ ಮೂವಿ ನೋಡೋಣ ಏನೇನೋ ಪ್ಲಾನ್ಸ್ ಎಲ್ಲ ಹೇಳ್ಬಿಟ್ಟು ಒಬ್ಳು ಸ್ನ್ಯಾಪ್ ತೆಗಿತಾವಳೆ, ಫೋಟೋ ಇವಳು ನೋಡಿದ್ರೆ ಮೊಬೈಲ್ ನೋಡ್ತಾವಳೆ, ರೀಲ್ಸ್. ಬ್ರೇಕ್ ಆದ್ರೆ ಕಷ್ಟ ಆಗುತ್ತೆ, ಹಾರ್ಟ್ ಬ್ರೇಕ್ ಆಗುತ್ತೆ. ಏನಿದು ಅನನ್ಯನಂತೂ ನೋಡಕ್ಕೆ ಆಗ್ತಾ ಇಲ್ಲ, ತಲೆ ಚಚ್ಕೊಂತಾವಳೆ. ಯಪ್ಪ ನನ್ಗಿಂತ ಅವಳೆ ಕ್ಯೂಟ್ ಆಗಿದ್ದಾಳೆ. ಐ ಲವ್ ಟೆಡಿ ಬೇರ್. ಹಂಗೆ ನಾನು ಹೇಳಿಲ್ವಾ ಮುಂಚೆನೆ, ಅನನ್ಯ ಹಂಗೆ ಕವರ್ ಮಾಡ್ಬಿಡ್ತಾಳೆ, ಎಲ್ಲೂ ಸಿಗಾಕೊಳಕ್ಕೆ ಹೋಗಲ್ಲ ಅನನ್ಯ. ಹಂಗೆ ಅಲ್ಲಲ್ಲೇ ಕವರ್ ಮಾಡ್ಬಿಡ್ತಾಳೆ. ಲವ್ ಅಲ್ಲ, ಅವಳು ಬೇರೆ ಹೇಳಿದ್ಲು ನೋಡ್ದ, ಅಲ್ಲೂ ಕವರ್ ಮಾಡ್ತಾಳೆ. ಕರೆಕ್ಟ್. ಏನೇನೋ ಅನ್ಕೋಬಿಡ್ತಾರಲ್ಲ ಮತ್ತೆ. ತಗೋ ಮೈಕೋ ತಗೋ. ನಾನೇನ್ ಮಾತಾಡ್ಲಿ? ನಾನೇನು ಮಾತಾಡಲ್ಲ. ನೀನೇ ಕಂಟಿನ್ಯೂ ಮಾಡ್ಬೋದು. ಇಲ್ಲಪ್ಪ ನಾನ್ ಮಾಡಲ್ಲ. ಹೇಳು ನೀನೇನಾದ್ರು. ಸೊ ಇವಾಗ ನಾವು ಮಸಾಲ ಪುರಿ ತಿನ್ನಕ್ಕೆ, ಪಾನಿಪುರಿ ತಿನ್ನಕ್ಕೆ ಆಚೆ ಹೋಗ್ತಾ ಇದೀವಿ. ಎಲ್ಲೂ ಜಾಸ್ತಿ ದೂರ ಇಲ್ಲ, ನಮ್ಮ ಮನೆ ಪಕ್ಕದ ರೋಡಲ್ಲೇ ಇರೋದು. ಅವ್ರ ಹಿಂದೆಗಡೆ ಕರೆಕ್ಟಾಗಿ ಬರ್ತಾವ್ರ ನೋಡ್ಕೊಳ್ಳಿ. ಸೊ ಇವಾಗ 2 ಮಸಾಲೆ 2 ಪಾನಿಪುರಿ ತಗೊಂಡಿದೀವಿ. ಎಲ್ಲ ಕುಂತ್ಕೊಂತಾವ್ರೆ. ಇವನ್ನೆಲ್ಲದೂ ತಿನ್ನಕ್ ಹೋಗಿ ಕರ್ಕೊಂಡು ಹೋಗ್ಬೇಕು. 24 ಗಂಟೆ ತಿಂತಾನೆ ಇರ್ತಾರೆ. ಆ್ಯಂಡ್ ಇವಾಗ ಇಬ್ರು ಹೊರಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಮೈಕ್ ಆಫ್ ಆಗೋಗಿತ್ತು, ಅಬ್ಸರ್ವ್ ಮಾಡಿಲ್ಲ. ಅದರಿಂದ ಅವರಿಬ್ರು ಮಾತಾಡಿರೋದೇನು ಕೇಳಿಸ್ತಾನೆ ಇರಲಿಲ್ಲ. 7 o'clock ಆಗಿತ್ತು ಆಲ್ಮೋಸ್ಟ್. ಅನನ್ಯಗೆ ಮತ್ತೆ ಕ್ಲಾಸಸ್ ಇರೋದ್ರಿಂದ ಅನನ್ಯ ಕ್ಲಾಸಸ್ ಮಾಡ್ತಾಳೆ, ಸಂಗೀತ ಕ್ಲಾಸಸ್. ಅವಳಿಗೆ 7:30 ಕ್ಲಾಸ್ ಇತ್ತು ಅಂತ ಅವಳು ಹೊರಡಬೇಕು ಅಂತ ಹೇಳಿದ್ಲು. ಆ್ಯಂಡ್ ವರ್ಣಿಕಾನು ತುಂಬ ದೂರ ಹೋಗೋದು, ಅದರಿಂದ ಇಬ್ಬರೂ ಹೊರಟ್ರು ಬೇಗನೆ. ಇಲ್ಲಿ ಅವರಿಬ್ಬರನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್
ಎವ್ರಿ ಮಂತ್ ಇದೇ ಥರ ಮೀಟ್ ಮಾಡೋಣ ಅಂತಲೂ ಪ್ಲ್ಯಾನ್ ಮಾಡಿದ್ವಿ. ಅದನ್ನು ಹೇಳ್ತಾಯಿದ್ರು, ಆದರೆ ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸಡನ್ನಾಗಿ ನೆನ್ನೆ ನೈಟ್ ಪ್ಲ್ಯಾನ್ ಮಾಡಿ 10 o'clock ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದು. ಆ್ಯಂಡ್ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.